ಸ್ತೋತ್ರ. ಕೃಪಾ ಸತ್ಯ ಸಂಪೂರ್ಣವಾಗಿರುವಂಥ ಮಹಾದೇವರೇ, ನಿಮಗೆ ಸ್ತೋತ್ರ. ಈ ಸಮಯಕ್ಕಾಗಿ ಸ್ವಾಮಿ ಆದಿ ಕಾಲದಲ್ಲೇ ನೇಮಕ ಮಾಡಿದಿ. ಸ್ತೋತ್ರ. ಉದಯ ಕಾಲದಿಂದ ಇಲ್ಲಿವರೆಗೆ ಸ್ವಾಮಿ ನಿನ್ನ ಸಾನ್ನಿಧ್ಯದಲ್ಲಿ ಯಾರು ಸ್ವಾಮಿ ಭಾಗವಹಿಸಿದ್ದಾರೋ ಅವರೆಲ್ಲರನ್ನ ಸ್ವಾಮಿ ನಿಮ್ಮ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇನೆ. ನೀನು ಆಶೀರ್ವದಿಸು, ಬಲಪಡಿಸು, ಸುಭಿಕ್ಷತೆ ಸುರಕ್ಷತೆ ಉಂಟು ಮಾಡು. ಇವರ ಮನಸ್ಸುಗಳನ್ನು ಸ್ವಾಮಿ ಕೇಂದ್ರೀಕರಿಸು, ಏಕಾಗ್ರತೆ ಕಡೆ ನಡೆಸು. ನಿನ್ನ ಮಾತುಗಳನ್ನು ಸ್ವಾಮಿ ಈ ಸಮಯದಲ್ಲಿ ಇವರಿಗೆ ತಿಳಿಯಪಡಿಸು, ಇವರನ್ನು ಬಲಗೊಳಿಸು. ದೇವರಾತ್ಮನೇ, ನನ್ನನ್ನು ಕುಮಾರನನ್ನು ಬಲಪಡಿಸು. ಪರಿಶುದ್ಧಾತ್ಮ ದೇವರೇ, ನೀನೇ ಮಾತಾಡಿ ಸಮಯದಲ್ಲಿ ನೀನೇ ಬಲಪಡಿಸು, ನೀನೇ ಬಿಡುಗಡೆಯನ್ನು ಉಂಟು ಮಾಡು. ಬಂದಿರುವ ಪ್ರತಿಯೊಬ್ಬರಿಗೆ ಹೊಸ ಆನಂದ ಆಹ್ಲಾದಕರ ಉಂಟು ಮಾಡು. ಯೇಸು ಕ್ರಿಸ್ತ ಮಹಾಪ್ರಭುಗಳ ನಾಮದಲ್ಲಿ ಬೇಡಿ ಎಲ್ಲವನ್ನು ಹೊಂದಿದ್ದೇವೆ ಪರಮ ತಂದೆಯೇ, ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಂದಿರುವ ನಿಮಗೆಲ್ಲರಿಗೂ ಯೇಸು ಕ್ರಿಸ್ತ ಮಹಾಪ್ರಭುಗಳ ನಾಮದಲ್ಲಿ ಶುಭಗಳು. ಹಲ್ಲೆಲೂಯಾ. ನಿಮಗೆ ಒಂದು ಮುನ್ನೆಚ್ಚರಿಕೆ, ಯಾರು ಕೂಡ ಮಂದಿರಕ್ಕೆ ಬಂದವರು ಎಲ್ಲಿ ಕೂತ್ಕೊಳ್ಬಾರ್ದು. ಬಂದು ಮಂದಿರದೊಳಗಿರಬೇಕು, ಒಂದು ಇಲ್ಲ ಸೀದಾ ನಿಮ್ಮ ಮನೆಗೆ ಹೋಗ್ಬೇಕು. ಇಲ್ಲಿ ಎಲ್ಲಿ ಕೂಡ ನಿಂತ್ಕೊಳ್ಬಾರ್ದು, ಎಲ್ಲಿ ಕೂತ್ಕೊಳ್ಬಾರ್ದು, ಬೇರೆ ಯಾರ ಹತ್ರ ಕೂಡ ನೀವು ಮಾತಾಡಬಾರ್ದು. ಸೀದಾ ಬಂದು ಮಂದಿರದೊಳಗೆ ಪ್ರವೇಶ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಯಾಕಪ್ಪ ಈ ಮಾತಂದ್ರೆ, ನೀವು ಧ್ಯಾನ ಮಾಡುವ ದೇವರು, ನಿಮ್ಮನ್ನ ಮನೆಯಿಂದ ಇಲ್ಲಿ ಕರೆದ ದೇವರು ಸಾಮಾನ್ಯವಾದ ದೇವರಲ್ಲ. ದೇವಲೋಕದಿಂದ ಭೂಲೋಕಕ್ಕೆ ನಿನ್ನನ್ನ ಸಂಧಿಸಲು ಬಂದಿರುವಂತಹ ದೇವರು. ಆತ ಮನುಷ್ಯರ ಕೈಯೊಳಗ ಆಗಿರುವಂತ ದೇವರಲ್ಲ. ನಿಮ್ಮ ಹೃದಯಗಳನ್ನ, ನಿಮ್ಮ ಜೀವಿತಗಳನ್ನ ಮಾರ್ಪಡಿಸಿ ನೀವು ದೇವಲೋಕಕ್ಕೆ ಬಾಧ್ಯಸ್ಥರಾಗುವುದಕ್ಕಾಗಿ ಕರೆದಿರುವಂತ ದೇವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಮೊದಲೇ ಆರಂಭದಿಂದ ಹಿಡಿದು ಕೊನೆಯವರೆಗೂ ಯಾರು ಮಂದಿರದಲ್ಲಿರ್ತಾರೋ ಅವರು ಇಲ್ಲಿ ಏನ್ ಅನ್ಕೊಂಡು ಬಂದಿರ್ತಾರೋ ಅದೆಲ್ಲ ದೇವರು ಏನ್ ಮಾಡ್ತಾನೆ, ಅವರಿಗೆ ನೆರವೇರಿಸ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಲೋಕದೊಳಗ ಕಷ್ಟ ಇದೆ, ದುಃಖ ಇದೆ, ರೋಗ ಇದೆ, ಬಾಧೆ ಇದೆ, ಚಿಂತೆ ಇದೆ. ಅದೆಲ್ಲದರಿಂದ ಬಿಡಿಸುವುದಕ್ಕಾಗಿಯೇ, ಬಿಡಿಸುವ ಶಕ್ತಿ ನಿನಗೆ ಕೊಡುವುದಕ್ಕಾಗಿಯೇ ಪ್ರತ್ಯೇಕವಾಗಿ ಈ ಲೋಕದಲ್ಲಿರ್ತಕ್ಕಂಥ ಕುಲ, ಗೋತ್ರ ಇವೆಲ್ಲದರಿಂದ ಅಸಮಾಧಾನಗೊಳಿಸುವ ಪದ್ಧತಿಗಳಿಂದ ಬಿಡಿಸಿ ಪರಲೋಕ ರಾಜ್ಯದ ಮಗನಾಗುವುದಕ್ಕಾಗಿ ಆ ರೂಪ ನಿನಗೆ ಕೊಡುವುದಕ್ಕಾಗಿ ದೇವರು ಬಂದಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಪ್ರಿಯವಾದವರೇ, ದೇವಲೋಕ ಸೇರ್ಬೇಕಂದ್ರೆ ಸತ್ತವರೆಲ್ಲ ದೇವಲೋಕಕ್ಕೆ ಹೋಗಲ್ಲ. ದೇವಲೋಕಕ್ಕೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ದೇವಲೋಕದಿಂದ ಭೂಲೋಕಕ್ಕೆ ಬಂದಿರುವ ದೇವರು ಯೇಸು ಸ್ವಾಮಿ ಒಬ್ಬರೇ. ಭೂಲೋಕದಿಂದ ದೇವಲೋಕಕ್ಕೆ ಹೋದವರು ಯೇಸು ಕ್ರಿಸ್ತ ಪ್ರಭುಗಳು ಒಬ್ಬರೇ. ಈ ಲೋಕದಲ್ಲಿ ನರಮನುಷ್ಯನಾಗಿ ಬಂದಿರುವಂತವರು ಯೇಸು ಕ್ರಿಸ್ತ ಒಬ್ಬರೇ. ಮನುಷ್ಯರ ಪಾಪಗಳಿಗಾಗಿ, ಶಾಪಗಳಿಗಾಗಿ ಬಂದಿರುವಂತ ಶಿಕ್ಷೆಯನ್ನ ಮಾನವರಿಗಾಗಿ ವಹಿಸಿಕೊಂಡವರು ಯೇಸು ಕ್ರಿಸ್ತ ಪ್ರಭುಗಳು ಒಬ್ಬರೇ. ಯೇಸು ಅಂದ್ರೆ ರಕ್ಷಕ, ಕ್ರಿಸ್ತ ಅಂದ್ರೆ ಅಭಿಷಕ್ತ. ರಕ್ಷಕನೇ ಇರಲಾರ್ದಂಗಿದ್ರೆ ನೀನ್ ನರಕದಿಂದ ನೀನು ರಕ್ಷಿಸಲ್ಪಡುವುದಿಲ್ಲ. ಸ್ವರ್ಗದಲ್ಲಿ ಸೇರ್ಬೇಕಾದ್ರೆ
ಪರಲೋಕದಲ್ಲಿ ಸೇರ್ಬೇಕಾದ್ರೆ ಪರಲೋಕವನ್ನ ಉಂಟು ಮಾಡಿದ ದೇವರು, ಪರಲೋಕದಿಂದ ಈ ಲೋಕಕ್ಕೆ ಇಳಿದು ಬಂದ ದೇವರು, ಇಲ್ಲಿಂದ ಪರಲೋಕಕ್ಕೆ ಏರಿ ಹೋದ ದೇವರು, ಆತನ ನಂಬಿದ್ರೆ ಮಾತ್ರ ನೀನು ಆ ಲೋಕಕ್ಕೆ ಹೋಗಕ್ಕೆ ಸಾಧ್ಯ. ನಾವು ಈ ಲೋಕದಲ್ಲಿ ಉನ್ನತ ಕುಲದವರು ಅಂದ್ರೆ ಆ ಕುಲಗಳೆಲ್ಲ ಇಲ್ಲೇ, ಎಲ್ಲಿ? ಭೂಲೋಕದಲ್ಲೇ, ನಿನ್ನ ಮನೆಯಲ್ಲೇ, ನಿಮ್ಮ ಊರಲ್ಲೇ. ಆದರೆ ದೇವಲೋಕದಲ್ಲಿ ಸೇರಿಸಲ್ಪಡಬೇಕಾದ್ರೆ ನೀನು ರಾಜವಂಶಸ್ಥನಾಗಬೇಕು. ರಾಜವಂಶಸ್ಥನಾಗಲಾರ್ದಂಗಿದ್ರೆ ಆ ರಾಜರಿಗೆ ರಾಜನಾಗಿರುವ ಆ ದೇವರ ರಾಜಪುತ್ರನಾಗಲು ನೀನು ಸಾಧ್ಯ ಇಲ್ಲವೇ ಇಲ್ಲ. ಪ್ರೇಸ್ ದಿ ಲಾರ್ಡ್. ರಾಜವಂಶಸ್ಥ ಅಂದ್ರೇನು? ರಾಜನಲ್ಲಿ ಏನಿರ್ತವೆ? ಎಲ್ಲ ಸದ್ಗುಣಗಳು ಇರ್ತವೆ, ದುರ್ಗುಣಗಳು ಇರಲ್ಲ. ಪ್ರೇಸ್ ದಿ ಲಾರ್ಡ್. ಪರಲೋಕದ ರಾಜ ಪವಿತ್ರನಾದ ರಾಜ. ಪ್ರೇಸ್ ದಿ ಲಾರ್ಡ್. ಆ ಪವಿತ್ರನಾದ ರಾಜನನ್ನು ನೀನು ಸಂಧಿಸಬೇಕಾದ್ರೆ ಆ ರಾಜವಂಶಸ್ಥ ನೀನಾಗಬೇಕು. ರಾಜವಂಶಸ್ಥ ನೀನಾಗಬೇಕಾದ್ರೆ ಪ್ರಿಯವಾದವರೇ, ಈ ಲೋಕದಲ್ಲಿ ದೇವಲೋಕದ ರಾಜ್ಯವನ್ನು ದೇವರು ಸ್ಥಾಪನೆ ಮಾಡಿದ್ದಾರೆ. ನೀವು ಅನ್ಕೊಂಡಿದ್ದೀರ ಏನೋ ನಮ್ ಕಷ್ಟ ಇದ್ದಪ್ಪ ಬಂದೀವ ಅಂತ. ಕಷ್ಟ ಇದ್ದದಕ್ಕಾಗಿ ಅಲ್ಲ, ಯಾವುದೋ ಒಂದು ಮೂಲಕವಾಗಿ ನಿನ್ನ ದೇವರು ಇಲ್ಲಿ ಕರ್ಕೊಂಡು ಬಂದಾರ. ಯಾಕೆ? ನೀನು ರಾಣಿಯಾಗಿರ್ಬೇಕು, ನೀನು ರಾಜನಾಗಿರ್ಬೇಕು. ಪ್ರೇಸ್ ದಿ ಲಾರ್ಡ್. ಹಲ್ಲೆಲೂಯಾ. ರಾಜರಿಗೆ ಕೊರತೆ ಇರ್ತದ? ಇರಲ್ಲ. ಅದೇ ಪ್ರಕಾರವಾಗಿ ಈ ಲೋಕದಲ್ಲಿ ಕೂಡ ನಿನಗೆ ಇರತಕ್ಕಂತ ಕೊರತೆಗಳೆಲ್ಲ ನೀಗಿಸುವುದಕ್ಕಾಗಿ ದೇವರು ನಿನ್ನನ್ನು ಏನ್ ಮಾಡಿದ್ದಾನೆ? ಕರೆದಿದ್ದಾನೆ ಪ್ರಿಯರೇ. ಪ್ರೇಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ರಾಜನು ಶೂರನಾಗಿರುತ್ತಾನೆ, ರಾಜನು ನಂಬಿಕೆ ಉಳ್ಳವನಾಗಿರುತ್ತಾನೆ, ರಾಜನು ನ್ಯಾಯವಂತನಾಗಿರ್ತಾನೆ, ರಾಜನು ಜ್ಞಾನವಂತನಾಗಿರ್ತಾನೆ, ರಾಜನು ಶ್ರದ್ಧೆ ಉಳ್ಳವನಾಗಿರ್ತಾನೆ, ರಾಜನು ಪರಿಪೂರ್ಣವಾದ ಜ್ಞಾನವನ್ನು ಹೊಂದಿದವನಾಗಿರ್ತಾನೆ, ರಾಜನು ಪ್ರೀತಿ ಉಳ್ಳವನಾಗಿರ್ತಾನೆ, ರಾಜನು ತಾಳ್ಮೆ ಉಳ್ಳವನಾಗಿರ್ತಾನೆ. ಇವೆಲ್ಲ ಲಕ್ಷಣಗಳು ನಿನಗೆ ಬರಬೇಕಾದ್ರೆ ಆ ರಾಜನಾಗಿರ್ತಕ್ಕಂಥ ರಾಜಾದಿರಾಜನಾದ ಯೇಸು ಕ್ರಿಸ್ತ ಮಹಾಪ್ರಭುಗಳ ರಾಜ್ಯದೊಳಗೆ ನೀನು ಪ್ರವೇಶ ಮಾಡಿದ್ರೆ ಮಾತ್ರ ಈ ಸುಗುಣಗಳು ನಿನಗೆ ಲಭಿಸ್ತವೆ. ಎಲ್ಲರ ಗಟ್ಟಿ ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆ ರಾಜ್ಯದೊಳಗೆ ನೀನು ಸೇರ್ಬೇಕಾದ್ರೆ ನಿನ್ನ ಕುಲ, ನಿನ್ನ ಗೋತ್ರ, ನಿನ್ನ ದೇಶ, ನಿನ್ನ ಭಾಷೆ ಇವು ಯಾವ ಕೂಡ ಏನಾಗಲ್ಲ, ಉಪಯೋಗ ಬರಲ್ಲ. ನಿನ್ನಲ್ಲಿರ್ತಕ್ಕಂಥ ಪಾಪ ಒಪ್ಪಿಕೊಂಡು ಬಿಟ್ಟು ನಿನಗಾಗಿ ಈ ಲೋಕಕ್ಕೆ ಬಂದಿರುವ ಏಕೈಕ ದೇವರು ಯೇಸು ಕ್ರಿಸ್ತ ಮಹಾಪ್ರಭುಗಳು ಎಂಬುದಾಗಿ ನೀನು ನಂಬಿದ ಮೇಲೆ ಆ ರಾಜ್ಯದೊಳಗೆ ನಿನಗೆ ಪ್ರವೇಶದ ಹಕ್ಕು ಬಾಧ್ಯತೆ ಸಿಗುತ್ತೆ. ಆಮೇಲೆ ಆ ಬಾಧ್ಯತೆ ಸಿಕ್ಕ ಮೇಲೆ ಇನ್ನ ಒಂದಿದೆ, ಏನು ಗೊತ್ತಾ? ಪಾಪ ವಿಮೋಚನೆ ದೀಕ್ಷಾ ಸ್ನಾನವನ್ನು ನೀನು ಮಾಡಿಸಿಕೊಳ್ಬೇಕು. ಮಾಡಿಸಿಕೊಂಡ ಮೇಲೆ ಏನಾಗುತ್ತೆ ಗೊತ್ತಾ? ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಯೇಸು ಸ್ವಾಮಿ ನಿಜವಾದ ದೇವರು ಅಂತ ನಂಬಿ ಪಾಪ ವಿಮೋಚನೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡ ಮೇಲೆ ಅವಾಗ ನಿನಗೆ ರಾಜವಂಶಸ್ಥ ಸರ್ಟಿಫಿಕೇಟ್ ಸಿಗುತ್ತೆ. ಪ್ರೇಸ್ ದಿ ಲಾರ್ಡ್. ಯಾವ ಸರ್ಟಿಫಿಕೇಟ್ ರೀ? ಆಧಾರ್ ಕಾರ್ಡ್. ಯಾವುದು? ರಕ್ಷಣೆ ಆಧಾರ್ ಕಾರ್ಡ್ ಸಿಗುತ್ತೆ ನಿನಗೆ. ಹಲ್ಲೆಲೂಯಾ. ಆ ರಕ್ಷಣೆ ಆಧಾರ್ ಕಾರ್ಡ್ ನಿನಗೆ ಸಿಕ್ಕಿಬಿಟ್ರೆ ಈ ಲೋಕದಲ್ಲಿ ಅದು ಯಾರಿಗೂ ಗೊತ್ತಾಗಲ್ಲ ಪ್ರಿಯರೇ, ದುರಾತ್ಮಗಳಿಗೆ ಗೊತ್ತಾಗುತ್ತೆ. ಅಯ್ಯೋ ಈತನು ದೇವ ವಂಶಿಕನು ಎಂಬುದಾಗಿ. ಪ್ರೇಸ್ ದಿ ಲಾರ್ಡ್. ಈತನು ದೇವ ಪುತ್ರನೆಂಬುದಾಗಿ. ಪ್ರೇಸ್ ದಿ ಲಾರ್ಡ್. ಒಂದು ವೇಳೆ ನೀವು ದೀಕ್ಷಾಸ್ನಾನ ತಗೊಂಡು ದೇವರ ಮಗನಾಗಿ ಮಗಳಾಗಿ ಸ್ವೀಕಾರ ಮಾಡಿ ಇನ್ನೂ ಕೂಡ ಪ್ರಪಂಚದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಉಪಾಧಿಯಲ್ಲಿ ಕೋಪ, ದ್ವೇಷ, ಕಕ್ಷ, ಅಸೂಯ, ಮತ್ಸರ ಈ ದುರ್ಗುಣಗಳನ್ನ ಅಳವಡಿಸಿಕೊಂಡು ನೀವು ಇನ್ನೂ ಜೀವಿಸ್ತಾ ಇದ್ರೆ ಪ್ರಿಯವಾದವರೇ, ರಾಜ್ಯದಲ್ಲಿ ನೀವು ಇದೀರಿ, ಆದ್ರೆ ಇನ್ನೂ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥ ಸಾಮರ್ಥ್ಯಗಳನ್ನು ನೀವು ಇನ್ನೂ ಏನ್ ಮಾಡಿಲ್ಲ, ಹೊಂದಿಕೊಂಡಿಲ್ಲ ಅಂತ ಅರ್ಥ. ಅದಕ್ಕೋಸ್ಕರವಾಗಿ ಪ್ರತಿ ವಾರ ನೀವು ನಿಮ್ಮನ್ನ ಭಕ್ತಿಯಲ್ಲಿಯೂ ನೀತಿಯಲ್ಲಿಯೂ ರಾಜವಂಶರು ಇರುವಂತ ನಡವಳಿಕೆ ಏನಾಗಿದೆ ಅದು ಕಲಿಸಿಕೊಡುವುದಕ್ಕಾಗಿಯೇ ದೇವರು ಏನು ಮಾಡಿದಾನೆ, ಪ್ರತಿ ವಾರ ಬಂದು ನನ್ನ ಸಂಧಿಸಬೇಕೆಂಬುದಾಗಿ, ನಿಮ್ಮಲ್ಲಿರ್ತಕ್ಕಂತಹ ಒಂದು ದುರ್ಭಾವನೆಗಳನ್ನು ಬಿಡಬೇಕೆಂಬುದಾಗಿ ಈ ಮೃತ್ಯುಂಜಯ ಮಠವನ್ನು ದೇವಾದಿ ದೇವರು ಸ್ಥಾಪನೆ ಮಾಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ. ಪ್ರಿಯವಾದವರೇ, ನೀವು ದೇವರ ಮಕ್ಕಳಾದ್ರೆ ರಾಜವಂಶಸ್ಥರಿಗೆ ಯಾರು ಇರ್ತಾರೆ? ಕಾವಲು ರಾಜ ಸಿಬ್ಬಂದಿ ಇರುತ್ತೆ ಪ್ರಿಯರೇ.
ಅವ್ರನ್ನ ಯಾರು ಹಿಂಸೆ ಪಡಿಸಕ್ಕಾಗಲ್ಲ. ಅದೇ ಪ್ರಕಾರವಾಗಿ ಈ ಪರಲೋಕ ರಾಜ್ಯದಲ್ಲಿ ರಾಜವಂಶಸ್ಥರಾಗಿ ನೀವು ಆದರೆ ನಿಮಗೆ ಕಾವಲು ಯಾರಾಗಿರ್ತಾರೆ? ದೇವದೂತರಾಗಿರ್ತಾರೆ. ಹಲ್ಲೆಲೂಯಾ. ದೇವದೂತರು ನಿಮಗೆ ಕಾವಲಾಗಿರ್ಬೇಕಾ? ಇವತ್ತೇ ನಿರ್ಧಾರ ಮಾಡಿಕೊಂಡ್ರಿ, ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡ್ರಿ. ಇಹದಲ್ಲಿಯೂ ಪರದಲ್ಲಿಯೂ ಕೂಡ ನೀವು ನಿಮ್ಮ ಭಕ್ತಿಯನ್ನ ಹಟ್ಟಿಕೊಳ್ಳುವಂತ ವಿಧಾನವನ್ನ ಕಲ್ತುಕೊಂಡ್ರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕೆಲವೊಬ್ರು ಅನ್ಕೊಂತಾರ, ಏನ್ ಗೊತ್ತಾ, ನಾವು ಇಷ್ಟು ದಿವಸ ನಾವು ಸೀನಿಯಾರಿಟಿ ಇದೆ ನಮ್ಗೆ, ನಾವು ಮೊದಲೇ ದೇವ್ರು ನಂಬಿದೀವಿ, ಎಷ್ಟೋ ಪರಿಚಯ ಮಾಡಿದೀವಿ ಇರಬಹುದು. ಪ್ರಿಯವಾದರೆ ಎಷ್ಟೋ ದಿವಸಗಳಿಂದ ಒಂದು ಬೆಳೆ ಹಾಕಿರ್ತಾರೆ, ಆದ್ರೆ ಹೋದ್ಸಲ ಬಹಳ ತಂದಿರ್ತಾರೆ ಆ ಬೆಳೆ, ಇನ್ನೊಂದ್ಸಲ ಇನ್ನೊಂದು ಜಾಸ್ತಿ ತಗೊಂಡ್ಬಂದಿರ್ತಾರೆ, ಆದ್ರೆ ಈ ವರ್ಷ ಬೆಳೆನೇ ಬಂದಿರಂಗಿಲ್ಲ. ಯಾಕೆ ಬರಂಗಿಲ್ಲ? ಅದಕ್ಕೆ ಒಂದು ಹುಳ ಬಂದಿರ್ತದೆ. ಅದಕ್ಕೆ ಕಾರಣ ಏನು? ಮದುವೆ ಮುಂಚೆ ಆಚಾರ ವಿಚಾರ ತಿಳ್ಕೊಂಡು ಆ ಕಡೆ ಈ ಕಡೆ ಅಡ್ಡಾಡಿಬಿಟ್ಟಿರ್ತಾರ, ಹೊಲ ಹಂಗೆ ಇರ್ತದೆ. ಪಕ್ಕದ ಹೊಲದವರು ಬೇರೆ ಮನೆಯೊಳಗಿದ್ದವ್ರನ್ನ ಇನ್ನೊಂದ್ ಕಡೆ ಕಳಿಸಿ ತಾವೇನ್ ಮಾಡ್ತಾರ, ಅದನ್ನೆಲ್ಲ ಜವಾಬ್ದಾರಿ ವಹಿಸಿ ಕಂಟ್ರೋಲ್ ಮಾಡ್ಕೊಂತಾರ. ಪ್ರಿಯರೇ, ಅದೇ ಪ್ರಕಾರವಾಗಿ ನಿನ್ನ ವಿಷಯದ ಬಗ್ಗೆ, ನಿನ್ನ ಜೀವನದ ವಿಷಯದ ಬಗ್ಗೆ, ನಿನ್ನ ನಡತೆ ವಿಷಯದ ಬಗ್ಗೆ ಅಜಾಗ್ರತೆ ಉಳ್ಳವರಾಗಿ ನೀವು ಜೀವಿಸ್ತಾ ಇದ್ದಪ್ಪ ಅಂದ್ರೆ ಅಪವಾದಿ ಬಂದು ಏನ್ ಮಾಡ್ತಾನೆ ಗೊತ್ತಾ? ಅಟ್ಯಾಕ್ ಮಾಡ್ತಾನೆ, ಬೆಳೆ ಇರ್ಲಾರ್ದಂಗೆ ಮಾಡ್ತಾನೆ, ಬಲಹೀನರಾಗಿ ಕುಂದಿ ಹೋಗುವ ಸ್ಥಿತಿ ಆಗುತ್ತೆ. ಅದಕ್ಕೋಸ್ಕರವಾಗಿ ನೀವೇನ್ ಮಾಡಬೇಕು? ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಂಡು ಬಲವಂತರಾಗಬೇಕು. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್.